ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಈಗ ಏನು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರದ ಬಗ್ಗೆ ನಿಮ್ಗಿರುವಂತಹ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಒಂದು 2 ನಿಮಿಷ ಅಥವಾ 3 ನಿಮಿಷದ ಒಳಗಾಗಿ ಸಂಪೂರ್ಣವಾಗಿ ನಿಮ್ಗೆ ಏನ್ ಡೌಟ್ ಇದೆ ಅದನ್ನು ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ. ಸೊ ನೀವು ವಿಡಿಯೋ ಟೈಮಿಂಗ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಸ್, ನೀವು ಇಲ್ಲಿ ಗಮನಿಸಿ ನೋಡ್ಬೋದು, ಇದು CSSL ನಿನ್ನೆ ಬಿಟ್ಟಿರುವಂತಹ ಅಧಿಕೃತ ಮಾಹಿತಿ ಇದಾಗಿದೆ. ಅಲ್ಲೇನ್ ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನ್ ನಂಬರ್ 8, 9, 10 ನೋಡಿ. ಅರ್ಜಿದಾರರು ಮತ್ತು ಅವರ ಪತಿ ಬೇರೆ ಬೇರೆ ಜಾತಿಯವರಾಗಿದ್ದೇವೆ. ಜಾತಿ ಪ್ರಮಾಣ ಪತ್ರದಲ್ಲಿ ಯಾರ ಜಾತಿಯನ್ನು ನಮೂದಿಸಬೇಕು ಅಂತ ಇದೆ. ಆನ್ಸರ್ ಏನ್ ಕೊಟ್ಟಿದ್ದಾರೆ, ಅರ್ಜಿದಾರರ ಜಾತಿ ಹಾಗೂ ಅರ್ಜಿದಾರರ ಮತ್ತು ಅವರ ಪತಿಯ ಆದಾಯದ ಪ್ರಮಾಣ ಪತ್ರ ಪಡೆದುಕೊಳ್ಳಬೇಕು ಅಂತ ಇದೆ. ಸೊ ಇದಕ್ಕೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಈಗ ಯಾರೋ ಒಬ್ಬರು ಮಹಿಳೆ ಇದ್ದಾರೆ. ಸೊ ಆ ಮಹಿಳೆ ಏನ್ ಮಾಡಿದ್ದಾರೆ, ಇಂಟರ್ ಕ್ಯಾಸ್ಟ್ ಮದುವೆ ಆಗಿದ್ದಾರೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ರು ಸಹ ನೋಡಿ, ಜಾತಿ ಬರುವಂತದ್ದು ತಂದೆಯದ್ದು. ಸರಿಯಾಗಿ ಇದನ್ನ ಗಮನಿಸ್ಕೊಳ್ಳಿ, ಜಾತಿ ಬರೋದು ತಂದೆಯದ್ದು. ಆದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮಹಿಳೆ ಈಗ SC ಅಲ್ಲಿ SC ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅದು ಯಾರದ್ದು ಜಾತಿ ಬರುತ್ತೆ, ತಂದೆಯಿಂದ ಬರುವಂತದ್ದು. ಆದ್ರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಗಂಡನ ಹೆಸರು ಇರುತ್ತೆ, ತೊಂದರೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಗಂಡ ಈಗ ಅವರು OBC ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಗಂಡ OBC ಆಗಿದ್ರು, ಸೊ ಗಂಡನ ಹೆಸರು ಬಂದ್ರು, ಸೊ ನಿಮಗೆ ಕ್ಯಾಸ್ಟ್ ಯಾವ್ದು ಬರುತ್ತೆ, ನಿಮ್ಮ ಕ್ಯಾಸ್ಟ್ SC ನೇ ಬರುತ್ತೆ. ಇನ್ನ ಆದಾಯ ಮಾತ್ರ ಯಾವ್ದು ಹಾಕ್ಬೇಕಾಗುತ್ತೆ, ಗಂಡನದ್ದೇ ಹಾಕ್ಬೇಕಾಗುತ್ತೆ. ಓಕೆನಾ. ಎಸ್ಪೆಷಲಿ ಇದು OBC ಅವರಿಗೆ ಸ್ವಲ್ಪ ಡೌಟ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ OBC ಅವರಿಗೆ ಕ್ಯಾಸ್ಟ್ ಇನ್ಕಮ್ ಒಂದರಲ್ಲೇ ಬಂದ್ಬಿಡುತ್ತೆ. ಕ್ಯಾಸ್ಟ್ ಇನ್ಕಮ್ ಒಂದರಲ್ಲೇ ಬರೋದ್ರಿಂದ ಅಲ್ಲಿ ಗಂಡನ ಹೆಸರು ಬಂದಿರುತ್ತೆ. ಗಂಡನ ಹೆಸರು ಬಂದ್ರೂ ಸಹ ಜಾತಿ ತಂದೆಯದ್ದೇ ಆಗಿರುತ್ತೆ, ಆದಾಯ ಗಂಡನದ್ದಾಗಿರುತ್ತೆ. ಇಷ್ಟೇ ಕ್ಲಾರಿಫಿಕೇಶನ್ ಇರುವಂತದ್ದು. ಇನ್ನ ಬೇರೆ ಬೇರೆ ಧರ್ಮದವರಾಗಿದ್ರು ಅಷ್ಟೇ, ಅರ್ಜಿದಾರರ ಜಾತಿಗೆ ಅನುಸಾರವಾಗಿ ಹಾಗೂ ಅರ್ಜಿದಾರರ ಅವರ ಪತಿಯ ಆದಾಯದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕು. ಆದಾಯ ಪತಿಯದ್ದೇ ಆಗಿರಬೇಕು. ಜಾತಿ ಪ್ರಮಾಣ ಪತ್ರದಲ್ಲೂ ಹೆಸರು ಪತಿಯದ್ದೇ ಇರುತ್ತೆ, ಹೆಂಡತಿ ಹೆಸರು ಮತ್ತೆ ಅಥವಾ ಮಹಿಳೆ ಹೆಸರು, ವೈಫ್ ಆಫ್ ಗಂಡನ ಹೆಸರೇ ಇರುತ್ತೆ. ಆದ್ರೆ ಜಾತಿ ತಂದೆಯದ್ದು ಬಂದಿರುತ್ತೆ. ಸೊ ನಿಮ್ಗೆ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಬಹಳಷ್ಟು ಜನಕ್ಕೆ ಈ ಒಂದು RD ನಂಬರ್ ಅಂತ ತಗೊಳ್ತಾ ಇಲ್ಲ. 1 ರಿಂದ 2 ದಿನಗಳ ಕಾಲ ಬಿಟ್ಟು ನಂತರ ಅರ್ಜಿಯನ್ನು ಸಲ್ಲಿಸಿ. ಸೊ ಅದು ಖಂಡಿತವಾಗ್ಲೂ ತಗೊಳುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಈ ಮಾಹಿತಿ. ಸೊ ಈ ಮಾಹಿತಿ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.